ಚನ್ನಪಟ್ಟಣ ತಾಲೂಕು ಕಚೇರಿ ಮುಂಭಾಗ ನನ್ನ ಭೂಮಿ ನನ್ನ ಹಕ್ಕು ಹೋರಾಟ ಸಮಿತಿಯಿಂದ ಅಹೋರಾತ್ರಿ ಪ್ರತಿಭಟನಾ ಧರಣಿಯಲ್ಲಿ ಹೋರಾಟಗಾರರನ್ನ ಕುರಿತು ನನ್ನ ಭೂಮಿ ನನ್ನ ಹಕ್ಕು ಹೋರಾಟ ಸಮಿತಿ ಶ್ರೀಕಾಂತ್ ಮಾತನಾಡಿ, ತಾಲೂಕಿನಲ್ಲಿ ಭೂಮಿಗಾಗಿ ಸುಮಾರು 7,000 ಅರ್ಜಿ ಸಲ್ಲಿಸಿದ್ದು, ಅದರಲ್ಲಿ ಸರ್ಕಾರ 4,000 ರೈತರಿಗೆ ಭೂಮಿ ಮಂಜೂರು ಮಾಡಿದ್ದರು. ಅವರಿಗೆ ಭೂ ದಾಖಲಾತಿಗಳನ್ನು ಕೊಡುವಲ್ಲಿ ತಾಲೂಕು ಆಡಳಿತ ವಿಳಂಬ ಧೋರಣೆಯನ್ನ ತೋರುತ್ತಿದ್ದು, ನ್ಯಾಯ ದೊರಕುವವರೆಗೂ ಅಹೋರಾತ್ರಿ ಧರಣಿಯನ್ನ ಕೈಗೊಂಡಿದ್ದೇವೆ ಎಂದು ತಿಳಿಸಿದರು. ಅಂತೇಳಿ ನನ್ನ ಭೂಮಿ ನನ್ನ ಹಕ್ಕು ಹೋರಾಟ ಸಮಿತಿಯ ಸಂಯೋಜಕರು ಇವತ್ತು 8ನೇ ತಾರೀಕು ಏಪ್ರಿಲ್ 2026ರಿಂದ ನಾವು ಅಹೋರಾತ್ರಿ ಅನಿರ್ದಿಷ್ಟಾವಧಿಯ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಕರ್ನಾಟಕ ಸರ್ಕಾರ 2024 ಡಿಸೆಂಬರಿಂದ ಒಂದು ವಿಶೇಷವಾದಂಥ ಅಭಿಯಾನವನ್ನು ಹಮ್ಮಿಕೊಂಡಿದೆ. ನನ್ನ ಭೂಮಿ ಅನ್ನುವಂತಹ ಈ ಅಭಿಯಾನಕ್ಕೆ ನನ್ನ ಭೂಮಿ ಅಂತ ಹೇಳಿ ಹೆಸರನ್ನ ಕೊಟ್ಟಿದೆ. ಇದನ್ನು ರಾಜ್ಯದಾದ್ಯಂತ ಚಾಲ್ತಿ ಮಾಡಿದೆ. ರಾಜ್ಯದಾದ್ಯಂತ 2,10,000 ಕುಟುಂಬಗಳಿಗೆ ನಾವು ಕೋಡಿಯನ್ನು ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿ ಮಾನ್ಯ ಕೃಷ್ಣ ಬೈರೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಈಗ ನಾವು ಚನ್ನಪಟ್ಟಣದಲ್ಲಿ ನೋಡೋದೇ ಆದರೆ ಇದುವರೆಗೂ ಸುಮಾರು 4,000 ಜನರಿಗೆ 1969ರ ಭೂ ಮಂಜೂರಾತಿ ಕಾಯ್ದೆ ಪ್ರಕಾರ ಸುಮಾರು 4,000 ಮಂದಿಗೆ ಭೂಮಿಯನ್ನು ಮಂಜೂರು ಮಾಡಿದ್ದಾರೆ. ಇದರಲ್ಲಿ ದಲಿತರು ಇದ್ದಾರೆ, OBCಗಳಿದ್ದಾರೆ, ಮತ್ತು ಹಿಂದುಳಿದ ವರ್ಗಗಳು ಸಹ ಇದ್ದಾವೆ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಈ ಕುಟುಂಬಗಳಿಗೆ ಸಂಪೂರ್ಣವಾದಂಥ ದಾಖಲಾತಿ ಮಾಡಿಕೊಡ್ಬೇಕಾದಂತಹ ಈ ನನ್ನ ಭೂಮಿ ಅಭಿಯಾನವನ್ನು ಚನ್ನಪಟ್ಟಣದಲ್ಲಿ ಪರೀಕ್ಷಿಸಿದ್ದೇ ಆದರೆ ಈ 1.5 ವರ್ಷದಲ್ಲಿ ಕೇವಲ 173 ಕುಟುಂಬಗಳಿಗೆ ಮಾತ್ರ ಇವರು ಪೋಡಿ ಅಭಿಯಾನವನ್ನು ಮಾಡ್ತಿದ್ದಾರೆ. ಹಾಗಾದರೆ ಇನ್ನೂ 3,000ಕ್ಕೂ ಹೆಚ್ಚು ಕುಟುಂಬಗಳು ಇದರಿಂದ ನಿರಾಶ್ರಿತರಾದಂತೆ ಆಗವ್ರೆ. ಅದರಿಂದ ಅವರು ಕೋರ್ಟು, ತಾಲೂಕು ಕಚೇರಿ, AC ಕಚೇರಿ ಅಂತ ಅಲಿಯುವಂತಹ ಪರಿಸ್ಥಿತಿಯನ್ನು ತಂದಿದೆ. ಇದೆಲ್ಲ ಜವಾಬ್ದಾರಿ ಸರ್ಕಾರದ್ದೇ ಆಗಿರುತ್ತೆ. ಸರ್ಕಾರ ತನ್ನ ಕಲ್ಯಾಣಯುತ ಸರ್ಕಾರವನ್ನು ತರಬೇಕಾದಂಥವರು ಇವತ್ತು ರೈತರ ಸಮಸ್ಯೆಯನ್ನು ಮಾಡಿಕೊಂಡು ದಿನ ಕಚೇರಿಗೆ ಅಲಿಯುವಂಗೆ ಮಾಡಿದ್ದಾರೆ. ಹಾಗಾಗಿ ಇದರ ವಿರುದ್ಧ ನಾವು ಚನ್ನಪಟ್ಟಣದ ತಾಲೂಕು ಕಚೇರಿ ಮುಂದೆ ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಸ್ಪಂದಿಸಬೇಕಾದಂಥದ್ದು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತದ ಜವಾಬ್ದಾರಿಯಾಗಿದೆ. ನಾವು ಮಾನ್ಯ ಕೃಷ್ಣ ಬೈರೇಗೌಡರು ಹೇಳ್ಕೊತಾರಲ್ಲ, ನಾವು 2 ಲಕ್ಷ ಜನರಿಗೆ ಪೋಡಿ ಮಾಡಿಕೊಟ್ಟಿದ್ದೀವಿ ಅಂತ. ಮಾನ್ಯ ಕೃಷ್ಣ ಬೈರೇಗೌಡರು ಬಂದು ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋವರೆಗೂ ನಾವು ಈ ಧರಣಿಯನ್ನು ನಿಲ್ಲಿಸೋದಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ MN ಸತ್ಯನಾರಾಯಣ, ರೈತ ಮುಖಂಡ ಸುಜೀವನ್ ಕುಮಾರ್ ಮಾತನಾಡಿದರು. ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಈ ಅಹೋರಾತ್ರಿ ಧರಣಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ತನ್ನ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದೆ ಹಾಗೂ ಬೆಂಬಲವನ್ನು ನೀಡ್ತಾ ಇದೆ. ಏನು ಈ ಹೋರಾಟ ಸಮಿತಿ ವತಿಯಿಂದ ಬಡ ರೈತಾಪಿ ವರ್ಗಕ್ಕೆ ಭೂಮಿ ಕಳ್ಕೊಂಡವರಿಗೆ ಭೂಮಿ ನೀಡಲಿ ಅನ್ನೋ ದೃಷ್ಟಿಯಿಂದ ಏನು ಹೋರಾಟ ನಂಬಿಕೊಂಡಿದ್ದಾರೆ. ಸರ್ಕಾರ ಈಗಾಗಲೇ 3 ವರ್ಷದ ಹಿಂದೆಯೇ ಸಂಬಂಧಪಟ್ಟವರಿಗೆ ಪೋಡಿಗಳನ್ನ ಉಚಿತವಾಗಿ ಸರ್ಕಾರದ ವತಿಯಿಂದ ಮಾಡಿಕೊಡ್ಬೇಕು ಅಂತ ಆದೇಶ ಆಗಿದ್ದರೂ ಕೂಡ ಇಲ್ಲಿವರೆಗೂ ಚನ್ನಪಟ್ಟಣ ತಾಲೂಕಿನಲ್ಲಿ ಬೆರಳಿಕೆಯಷ್ಟು ಮಾತ್ರ ಪೋಡಿ ಆಗಿದೆ ಅನ್ನೋ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಹೋರಾಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೂಪುಗೊಳ್ಳೋ ಮೊದಲೇ ಸರ್ಕಾರ ಎಚ್ಚೆತ್ತುಕೊಂಡು ತಾಲೂಕು ಆಡಳಿತ ಕೂಡಲೇ ಸಂಬಂಧಪಟ್ಟವರಿಗೆ ಪೋಡಿ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಹೋರಾಟ ಸಮಿತಿಯವರು ಈ ತಾಲೂಕಿನಲ್ಲಿ ಈ ಪೋಡಿ ಆಗದೇ ಇರುವಂಥ ಜಮೀನುಗಳು ಭೂ ಮಂಜೂರಾತಿಯಾಗಿ ನಿಜವಾದಂಥ ಹಕ್ಕುಪತ್ರಗಳು ದೊರೆಯದೇ ಇರುವಂಥ ಕನಿಷ್ಠ ಬಡ ರೈತರ ಪರವಾಗಿ ಹೋರಾಟ ಮಾಡ್ತಾಯಿದ್ದಾರೆ. ತಾಲೂಕು ಆಡಳಿತ, ತಹಸೀಲ್ದಾರರು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಅವ್ರು ಬೇರೆ ಬೇರೆ ಕಡೆ ಗಮನ ಹರಿಸ್ತಾ ಇದ್ದಾರೆ. ತಹಸೀಲ್ದಾರರು ಕೂಡಲೇ ಈ ರೈತರ ಸಮಸ್ಯೆಗಳನ್ನ ನಿಗಾವಹಿಸಿ ಶಾಸಕರ ಜೊತೆಗೂಡಿ ಈ ನ್ಯಾಯ ದೊರಕಿಸಿಕೊಡ್ಬೇಕು. ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ PJ ಗೋವಿಂದರಾಜು, ಮತ್ತಿಕೆರೆ ಹನುಮಂತಯ್ಯ, ಚಂದ್ರು, ಕರವೇ ರಘು, ಮೋಹನ್ ಕುಮಾರ್, ನೇರಳೂರು, ಬೈರಶೆಟ್ಟಿಹಳ್ಳಿ, ಯಲಿಯೂರು,
ಹೊನ್ನಿಗಾನಹಳ್ಳಿ, ಎನ್ಆರ್ ಕಾಲೋನಿ, ಕನ್ನಮಂಗಲ ಗ್ರಾಮಗಳಿಂದ ಸಂತ್ರಸ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ.